ಎಷ್ಟು ಜನ ಇರ್ತಾರೆ ಅವ್ರು ಯಾರಿಗೆ ಗೊತ್ತಿಲ್ಲ 40,000 60,000 ಹಗರ್ಕೊಂಡು ಬಿಟ್ಟಿದ್ದಾವೆ ನಮ್ಮ ಬ್ಯಾಂಕ್ನಲ್ಲಿ. ಅದು ಒಂದು ವ್ಯಾಲ್ಯೂ ಸಿಗ್ತಾ ಇಲ್ಲ ನೋಡಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆಲ್ಕಮ್. ಹೇಗಿದ್ದೀರಾ? ಬನ್ನಿ ಆದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾಡ್ತಿರೋಂಥ ನಾವು ಬಗ್ಗೆ ಮಾತಾಡ್ತಾ ಇರೋದು ನಾವು ಸ್ಟಡಿ ಮಾಡ್ತಾ ಇರೋಂಥ ಮ್ಯೂಚುವಲ್ ಫಂಡ್. ಹೌದು, ನೀವು ಹೇಳ್ತಾ ಇರೋಂಥ ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಮ್ಯೂಚುವಲ್ ಫಂಡ್ ಅಂದ್ರೆ ಇವತ್ತಿನ ಡೇಟ್ ನಲ್ಲಿ ಯಾಕೆ ಫೇಮಸ್ ಆಗ್ತಾ ಇದೆ? ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನ್ ಸಿಗತ್ತೆ ನಮಗೆ ಅಂತ ನೋಡೋಣ. ಮ್ಯೂಚುವಲ್ ಫಂಡ್ ನಲ್ಲಿ ನಾವು ಯಾಕೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ನೋಡೋಣ. ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ರೊಕ್ಕಕ್ಕೆ ವ್ಯಾಲ್ಯೂ ಸಿಗತ್ತೆ ಇಲ್ಲ ಅಂತ ನೋಡೋಣ. ನಮ್ಮ ಮ್ಯೂಚುವಲ್ ಫಂಡ್ ಇಂದ 1 ವರ್ಷಕ್ಕೆ ನಾವು ತಗೊಂಡಿದ್ರೆ ಇವತ್ತಿನ ಡೇಟ್ ನಲ್ಲಿ ಏನಾಗ್ತದೆ ಅನ್ನೋದು ನೋಡೋಣ. ಮ್ಯೂಚುವಲ್ ಫಂಡ್ ಇಂದ ನಮಗೆ ಮ್ಯೂಚುವಲ್ ಫಂಡ್ ಅಂದ್ರೆ ನಮ್ಮ ತಲೆಯಲ್ಲಿ ಹುಳ ಬಿದ್ದಂಗೆ ಆಗುತ್ತೆ. ಮ್ಯೂಚುವಲ್ ಫಂಡ್ ಅಂದ್ರೆ ನಮಗೆ ಯಾಕೆ ತಲೆಯಲ್ಲಿ ಹುಳ ಬೀಳುತ್ತೆ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಬನ್ನಾಗಾದ್ರೆ ಈ ಒಂದು ಮ್ಯೂಚುವಲ್ ಫಂಡ್ ಬಗ್ಗೆ ನಾವು ಇವತ್ತಿಗೆ ಡೇಟ್ಗೆ ನಾವು ಸ್ಟಡಿ ಮಾಡ್ತಾ ಇದೀವಿ. ಮತ್ತೆ ಈ ಒಂದು ವಿಡಿಯೋ ಕೂಡ ದಿಸ್ ಬಿಗಿಂಗ್ ಸ್ಟಾರ್ಟ್ ದ ಗೇಮ್. ಬನ್ನಾಗಾದ್ರೆ ನಾವು ನೋಡ್ಬೇಕಾಗಿದ್ದು ಏನಪ್ಪಾ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ನಲ್ಲಿ ಒಂದು ಲಿಂಕ್ ಇದೆ, ಡಿಮ್ಯಾಟ್ ಅಕೌಂಟ್ ಹೋಗಿ ಕ್ಲಿಕ್ ಮಾಡಿಬಿಟ್ರೆ ಸಾಕು. ಪ್ಲೇ ಸ್ಟೋರ್ ನಲ್ಲಿ ಕರ್ಕೊಂಡೋಗಿ ಅಲ್ಲಿಂದ ನಿಮಗೆ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ಒಂದು ಮ್ಯೂಚುವಲ್ ಫಂಡ್ ನಾವು ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಮಗೆ ಒಂದು ಆ್ಯಪ್ ಬೇಕು, ಅದು ಬ್ರೋಕರ್ ಆ್ಯಪ್ ಹೋಗಿ ಅಲ್ಲಿಂದ ನಾವು ಇನ್ವೆಸ್ಟ್ ಮಾಡ್ಬೋದು. ಮತ್ತೆ ಹೇಳ್ಬೇಕಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಗಲಿ ಮತ್ತೆ ಕೂಡ ಮ್ಯೂಚುವಲ್ ಫಂಡ್ ಬಗ್ಗೆ ಆಗಲಿ ನಾವು ಆಲ್ರೆಡಿ 7 ವಿಡಿಯೋನ ಬಿಟ್ಟಿದ್ದೇನೆ, ಹೋಗಿ ವಾಚ್ ಮಾಡಬಹುದು. ಮತ್ತೆ ನಿಮ್ಮ ಸ್ಟಡಿನ ನೀವು ಗ್ರೋ ಮಾಡ್ಕೋಬಹುದು. ಓಕೆ, ನಾವು ಇವಾಗ ಮ್ಯೂಚುವಲ್ ಫಂಡ್ ಅಂದ್ರೆ ಏನೋದ್ರ ಬಗ್ಗೆ ಮಾತಾಡೋಣ. ಓಕೆ, ನಾವು ಮ್ಯೂಚುವಲ್ ಫಂಡ್ ನಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು ನೋಡಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಕಡೆ 65,000 ರೂಪಾಯಿ ಇದು ಅಂತ ತಿಳ್ಕೊಂಡು ನಮ್ಮ ಸೇವಿಂಗ್ ಅಕೌಂಟ್ ನಲ್ಲಿ ನಾವು 65,000 ಇದೆ ಅಂತ ತಿಳ್ಕೊಂಡು ನಾವು 65,000 ನಮ್ಮಲ್ಲಿ ಬೆದಿದೆ. ನಾವು ಏನೆಲ್ಲ ಮಾಡ್ಬೋದು? ಈಗ ಗಾಡಿ ಸ್ಕೂಟಿ ತಗೋಬಹುದು, ಮತ್ತೆ ಇಲ್ಲಾಂದ್ರೆ ಹೋಟೆಲ್ ನಲ್ಲಿ ನಾಷ್ಟ ಮಾಡ್ಬೋದಾ, ಊಟ ಮಾಡ್ಬೋದಾ? ಅದೇ ನಾವು ಮ್ಯೂಚುವಲ್ ಫಂಡ್ ಎಷ್ಟು ಹಣ ಖರ್ಚು ಮಾಡ್ಬೋದು ನಾವು ಅಷ್ಟೇ ಹೇಳಿ. 5,000 ರೂಪಾಯಿ ಖರ್ಚಾಗತ್ತೆ. ಓಕೆ, ಎಲ್ಲ ನಾವು ಖರ್ಚು ಒಂದಿನಕ್ಕೆಲ್ಲ 5,000 ರೂಪಾಯಿ ಖರ್ಚಾಗತ್ತೆ. ನಮಗೆ 60,000 ರೂಪಾಯಿ ಹಾಗೆ ಕುಂತು ಬಿಟ್ಟಿದ್ದಾವೆ ನಮ್ಮ ಬ್ಯಾಂಕ್ ನಲ್ಲಿ. ಅದು ವ್ಯಾಲ್ಯೂನು ಸಿಗ್ತಾ ಇಲ್ಲ ನೋಡಿ. 60,000 ರೂಪಾಯಿಗೆ ನಮಗೆ 60,000 ಏನಿದೆ ವ್ಯಾಲ್ಯೂನೇ ಸಿಗ್ತಾ ಇಲ್ಲ. ಅದೇ 60,000 ಏನೋ ನಾವು ಇನ್ವೆಸ್ಟ್ ಮಾಡಿಬಿಟ್ರೆ ಅದಕ್ಕೊಂದು ವ್ಯಾಲ್ಯೂ ಸಿಗತ್ತೆ. ಮ್ಯೂಚುವಲ್ ಫಂಡ್ ಇಂದ ನಾವು ಇನ್ವೆಸ್ಟ್ ಮಾಡ್ಕೊಂಡು ವ್ಯಾಲ್ಯೂನ ತಗೋಬಹುದು. ಮತ್ತೆ 1 ತಿಂಗಳ 2 ತಿಂಗಳ ಬರುತ್ತೆ. ರಿಟರ್ನ್ ಹೇಗೆ ರಿಟರ್ನ್ ಬರುತ್ತೆ ಕೊಡೋದನ್ನು ನೋಡೋಣ. ಓಕೆ, ವ್ಯಾಲ್ಯೂ ಸಿಗತ್ತೆ. ನಮ್ಮ ಸೇವಿಂಗ್ ಅಕೌಂಟ್ ಅಲ್ಲಿ ಇದ್ದಂತ ರೊಕ್ಕ ವ್ಯಾಲ್ಯೂ ಕೂಡ ಸಿಗತ್ತೆ. ಓಕೆ, ರಿಟರ್ನ್ ಬಂದು ವ್ಯಾಲ್ಯೂ ಸಿಗತ್ತೆ. 60,000 ಮತ್ತೆ 65 ಆಗ್ಬೋದು, 70 ಆಗ್ಬೋದು, ಹಾಗೆ ವ್ಯಾಲ್ಯೂ ಸಿಗತ್ತೆ ನೋಡಿ. 60,000 ನೀವು ಇನ್ವೆಸ್ಟ್ ಮಾಡಿದರೆ 3 ವರ್ಷ ಆದ್ಮೇಲೆ ಡಬಲ್ನು ಆಗ್ಬೋದು, 2 ವರ್ಷ ಆದ್ಮೇಲೆ ಡಬಲ್ನು ಆಗ್ಬೋದು. ಹಾಗೆ ನಮ್ಮ ಇಂಡಸ್ಟ್ರಿ ಹೇಗೆ ಗ್ರೋ ಆಗ್ತದೆ ಹಾಗೆ ನಮ್ಮ ಮ್ಯೂಚುವಲ್ ಫಂಡ್ ಕೂಡ ಗ್ರೋ ಆಗುತ್ತೆ. ಮತ್ತೆ ಮ್ಯೂಚುವಲ್ ಫಂಡ್ ನಲ್ಲಿ ಬೇರೆ ಡೆಪ್ಟ್ ಮತ್ತೆ ಇಕ್ವಿಟಿ ಹಂಗೆ ಬೇರೆ ತರ ಇದಾವೆ. ಎಲ್ಲಾನು ಕೂಡ ನಾನು ಸ್ಟಡಿ ಮಾಡ್ತಾ ನಮಗೆ ಎಲ್ಲಾನು ಗೊತ್ತಾಗತ್ತೆ. ಬನ್ನಾಗಾದ್ರೆ ದಿಸ್ ಬಿಗಿಂಗ್. ಮತ್ತೆ ನಾವು ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಮ್ಯೂಚುವಲ್ ಫಂಡಿನ ರಿಟರ್ನ್ ಹೇಗೆ ಬರುತ್ತಂತ ನೋಡೋಣ ಬನ್ನಿ. ಓಕೆ, ನಮ್ಮ ಮ್ಯೂಚುವಲ್ ಫಂಡ್ ಮತ್ತೆ ಗ್ರೋ ಆ್ಯಪ್ ನಲ್ಲಿ ನಮ್ಮ ಓಪನ್ ಆಗಿರೋಂಥ ಆ್ಯಪ್ ಸ್ಮಾಲ್ ಕ್ಯಾಪ್ ನಾವು ಓಪನ್ ಮಾಡ್ತಾ ಇದ್ವಿ. ಕೆಳಗಡೆ ಹೋಗ್ತಾ ಮಹೇಂದ್ರ ಮನಫೋಲಿ ನಾವು ತಗೊಂತಾ ಇದ್ವಿ. ಈ ಡೇಟಿಗೆ ಏನಿದೆ ಮಾರ್ಕೆಟ್ ಕರ್ಸ್ ಆಗ್ತಾ ಇದೆ, ಎಲ್ಲಾನು ಪ್ರೈಸ್ ಕೆಳಗಡೆ ಬರ್ತಾ ಇದಾವೆ. ಇದು ನಾವು ತಿಳ್ಕೊಬಹುದು. ಮ್ಯೂಚುವಲ್ ಫಂಡ್ ಮತ್ತೆ ಸ್ಟಾಕ್ ಮಾರ್ಕೆಟ್ ಆಪರ್ಚುನಿಟಿ ಬಾಯ್ ಮಾಡ್ಕೊಳೋದು. ಕೆಳಗಿದ್ದಾಗ ನಾವು ಬಾಯ್ ಮಾಡಿದ್ರೆ ಮತ್ತೆ ಜಲ್ದಿ ನಿಮಗೆ ರಿಟರ್ನ್ ಕೂಡ ಸಿಗುತ್ತೆ. ಯಾಕಂದ್ರೆ ಈ ಮಾರ್ಕೆಟ್ ಕ್ರಶ್ ಆದಾಗ ಮತ್ತೆ ಕೂಡ ಮಾರ್ಕೆಟ್ ರಿಕವರ್ ಆಗುತ್ತೆ. ಅವಾಗೇನಿದೆ ಮತ್ತೆ ಮೇಲೆ ಬರುತ್ತೆ. ಓಕೆ, ರಿಟರ್ನ್ ಜಲ್ದಿನೂ ಕೂಡ ಪಡ್ಕೋಬಹುದು ಈ ಟೈಮ್ ನಲ್ಲಿ. ಓಕೆ, ಮ್ಯಾಗಿದ್ದಾಗ ಬಾಯ್ ಮಾಡಿದ್ರೆ ನಿಮಗೆ ಗೊತ್ತು, ಮತ್ತೆ ಕೆಳಗೆ ಮತ್ತೆ ಮ್ಯಾಗೆ ಮತ್ತೆ ಕೆಳಗೆ ರಿಟರ್ನ್ ಸಿಗೋದಿಲ್ಲ. ಈಗೇನಿದೆ ಡೇಟಿಗೆ ಅಗದಿ ಮಸ್ತಾಗಿ ಮಾರ್ಕೆಟ್ ಕರ್ಸ್ ಆಗ್ತಾ ಇದೆ, ಬಾಯ್ ಮಾಡ್ಕೋಬಹುದು. ಬನ್ನಿದಾದ್ರೆ ನಾವು ಮಹೇಂದ್ರ ಮನಫೋಲಿ ಒಂದು ಇಯರ್ನ ನಾವು ರಿಟರ್ನ್ ನೋಡೋಣ. ಓಕೆ, 1 ಇಯರ್ನ ರಿಟರ್ನ್ ನಾವು ಅವಾಗ 1 ವರ್ಷದ ಹಿಂದೆ ಇನ್ವೆಸ್ಟ್ ಮಾಡಿದ್ದರೆ ಇವಾಗ ನಮಗೆ ರಿಟರ್ನ್ ಎಷ್ಟು ಬರ್ತಾ ಇದ್ದಿದ್ದು ಅಂತ ನಮ್ಮ ಬ್ಯಾಂಕ್ ನಲ್ಲಿ 60,000 ಇದ್ರೆ ಅದಕ್ಕೆ 1 ರೂಪಾಯಿ ಜಮಾ ಆಗ್ತಿದ್ದಿಲ್ಲ. ಓಕೆ, ಈ ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿಬಿಟ್ಟಿದ್ರೆ ನಮ್ಮ ಹಣಕ್ಕೆ ವ್ಯಾಲ್ಯೂ ಸಿಗತ್ತೆ. ಬನ್ನಾಗಾದ್ರೆ ಆ ವ್ಯಾಲ್ಯೂ ಏನಪ್ಪಾ ನೋಡೋಣ. ಓಕೆ, ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈ ಚಾರ್ಟ್ ಹಿಂದಿನ ಚಾರ್ಟ್ ಇರುತ್ತೆ, ಮುಂದಿನ ಚಾರ್ಟ್ ಇರೋಲ್ಲ. ಓಕೆ, ಮತ್ತೆ ನಾಳೆ ಏನಾಗತ್ತೆ ಅದು ಮತ್ತು ಮೂಡತ್ತೆ. ಅಚ್ಚ ನಾಡ್ದ ಏನಾಗತ್ತೆ ಅದು ಮೂಡತ್ತೆ, ಅಚ್ಚ ನಾಡ್ದ ಏನಾಗತ್ತೆ ಅದು ಮೂಡತ್ತೆ. ಓಕೆ, ಈ ಹಿಂದಿನ ಚಾರ್ಟ್ ನಾವು ಹೇಗೆ ನೋಡ್ಬೇಕು ಅನ್ನೋದು ನೋಡೋಣ. ಇಲ್ಲಿ ನಿಮಗೆ ಚಾರ್ಟ್ ಕಾಣ್ತಾ ಇದೆಯಲ್ಲ, ಹೋಗ ಸಿಂಪಲ್ ಆಗಿ ನಾವು ಇಲ್ಲಿ ಚಾರ್ಟ್ ನೋಡ್ತಾ ಇದೀವಿ. ಈ ಡೇಟಿಗೆ NAV ಎಷ್ಟಿದೆ? 20 ಇದೆ. ಓಕೆ, ಮತ್ತೆ ನಾವು 2023 ತಗೊಂಡಿದ್ರಪ್ಪ ಅಂದ್ರೆ ಎಷ್ಟು ಗ್ರೋ ಆಗ್ತಿತ್ತು ನೋಡಿ. ಇವಾಗ 20 ಇದೆ, ಅವಾಗ 10 ಇದೆ. 10 ಅಂತ ತಿಳ್ಕೊಳ್ಳಿ, 13 ಅಂತ ತಿಳ್ಕೊಳ್ಳಿ. ಡಬಲ್ ಆದಿಲ್ಲ. ನಿಮ್ಮ
1 ಲಕ್ಷ ಹಣ 2 ಲಕ್ಷ ಆಗ್ತಿತ್ತು, 2 ಲಕ್ಷ ಹಣ 6 ಲಕ್ಷ ಆಗ್ತಿತ್ತು, 5 ಲಕ್ಷ ಹಣ 10 ಲಕ್ಷ ಆಗ್ತಿತ್ತು ರೀ. ಕರೆ ಹೇಳ್ತಾ ಇದ್ದೀನಿ. ಸ್ಟಡಿ ಪರ್ಪಸ್ಲಿ ನಾ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ, ಕ್ಯಾಲ್ಕುಲೇಷನ್ ಮಾಡೋಣ ಬನ್ನಿ. ಕ್ಯಾಲ್ಕುಲೇಷನ್ ಮಾಡೋದು ಹೇಗಪ್ಪ ಅಂದರೆ ನೋಡಿ, ನಮ್ಮ ಒಂದು 60,000 ಇದೆ ನೋಡಿ, 60,000 ಇದೆ. ಈ ಒಂದು ನಾವು NAV ಎಷ್ಟಿದೆ ಆ ಡೇಟಿಗೆ 2023 ಡೇಟಿಗೆ NAV ಎಷ್ಟಿತ್ತು? 2023ಗೆ ಒಂದು 13 NAV ಇತ್ತು ಅಂತ ತಿಳ್ಕೊಳ್ಳಿ. ಆವಾಗ ನಮ್ಮ ಕಡೆ ರೊಕ್ಕ ಇದ್ದು 60,000, 13 NAV ಮತ್ತು ನಮಗೆ NAV ಯೂನಿಟಿ ಎಷ್ಟು ಸಿಗತ್ತೆ ಅಂತ ನೋಡ್ಬೋದು. ಈಗ 13 NAV ನಾವು ಹಾಕಿದ್ವಿ. ಓಕೆ, ನಮಗೆ ಯೂನಿಟಿ ಎಷ್ಟು ಸಿಗತ್ತೆ ಅಂತ ನೋಡೋಣ ಬನ್ನಿ. 60,000 ಬ್ಯಾಂಕ್ನಲ್ಲಿ ಬಿದ್ದಾವು. ಓಕೆ, 65,000 ಬ್ಯಾಂಕ್ನಲ್ಲಿ ಬಿದ್ದ ಅಂತ ತಿಳ್ಕೊಳ್ಳಿ. ನಮಗೆ ಯೂನಿಟ್ ಸಿಕ್ಕಿದಂಥ ಒಂದು 5,000 ನೋಡಿ. 2023ನಲ್ಲಿ ಈಗ ನಡೀತಾ ಇದೆ 2024. ಓಕೆ, ಆವಾಗ ನಾವು ಇನ್ವೆಸ್ಟ್ ಮಾಡಿದರೆ 13 NAV ಇತ್ತು. ಅವಾಗ 2023ನಲ್ಲಿ 13 NAV ಇತ್ತು. ನಾವು ಯೂನಿಟ್ನ ತೊಗೊಂಡ್ವಿ. ನಮ್ಮ ಬ್ಯಾಂಕ್ನಲ್ಲಿ 65,000 ಬಿದ್ದಿದ್ದು ನಾವು ಇನ್ವೆಸ್ಟ್ ಮಾಡೋಕ್ಕೆ ವಿಚಾರ ಮಾಡಿದ್ದೀವಿ. ನಮ್ಮ ಒಂದು ಯೂನಿಟ್ 5,000 ಸಿಕ್ಕು ನಾವು 1 ವರ್ಷ ಮಟ್ಟ ಹೋಲ್ಡ್ ಮಾಡಿದ್ವಿ. 1 ವರ್ಷದ ಮಟ್ಟ ಏನೆಲ್ಲ ಆಗ್ಯಾವು, ಮಾರ್ಕೆಟು ಮೇಲೆ ಹೋತು, ಮತ್ತೆ ಕೆಳಗೆ ಬಂತು, ಮತ್ತೆ ಮೇಲೆ ಹೋತು, ಮತ್ತೆ ಕೆಳಗೆ ಬಂತು, ಮತ್ತೆ ಮೇಲೆ ಹೋತು, ಮತ್ತೆ ಕೆಳಗೆ ಬಂತು, ಮತ್ತೆ 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 ಮೇಲೆ ಹೋಗು, ಮತ್ತೆ ಬರೀ ಕೆಳಗೆ ಬರ್ತಾ ಏನಿದೆ ಮಾರ್ಕೆಟ್ ಮತ್ತೆ ಹೋಗ್ತಾ 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 ಇದೆ. ಆವಾಗ ಬಂತು ನೋಡ್ರಿ 21 NAV ಆಯಿತು. 13 NAV ಇಂದ ಈ ಡೇಟಿಗೆ 21 NAV ಆಗಿದೆ. ಅದು ನಾವು ನೋಡಬೇಕಾಗಿದ್ದು ಏನಂದರೆ 13 NAV 2023ರಲ್ಲಿತ್ತು. 2024ನಲ್ಲಿ ಎಷ್ಟಿದೆ ನೋಡೋಣ. 2024ನಲ್ಲಿ NAV ಎಷ್ಟಿದೆ? 21. ಓಕೆ, 21 ಅಲ್ಲ, 21. ಈಗ ನಮಗೆ ಸಿಕ್ಕಿರೋಂಥ NAV ಏನಪ್ಪ ಅಂದರೆ 2013ರಿಂದ 2024, 2013 ಅಲ್ಲ, 2023ರಿಂದ 2000 ಅಂದರೆ 1 ವರ್ಷದ್ದು. ಓಕೆ, 1 ವರ್ಷ ನಾವು ಹೋಲ್ಡ್ ಮಾಡಿದ್ವಿ. ನಮಗೆ 13ರಿಂದ 20 NAV ನಾವು ಮ್ಯಾನೇಜ್ ಮಾಡಿದ್ವಿ. ನಮಗೆ ಸಿಕ್ಕಿರೋಂಥ ಒಂದು 8 NAV. ಓಕೆ, ನಾವು ಹಣ ಇನ್ವೆಸ್ಟ್ ಮಾಡಿದ್ದೀವಿ. ನಮಗೆ ಸಿಕ್ಕಿರೋದೆ 5,000 ಯೂನಿಟು. ನಾವು ಇಲ್ಲಿ ನೋಡಬೇಕಾಗೋದು 8 NAVಯಿಂದ ನಮಗೆ ರಿಟರ್ನ್ ಎಷ್ಟು ಬರುತ್ತೆ. ಯೂನಿಟ್ನ ನಾವು ಹಾಕಿದರೆ ನಮಗೆ ರಿಟರ್ನ್ ಸಿಗ್ತಾ ಇತ್ತು 40,000. 65,000 ಹಾಕಿದ್ರಪ್ಪ ಅಂದ್ರೆ ಆ ಡೇಟಿಗೆ 2023 ಡೇಟಿಗೆ ನಾನು ಹಾಕಿದ್ರಪ್ಪ ಅಂದ್ರೆ ಇವತ್ತಿಗೆ ಈ ಡೇಟಿಗೆ 2024ಗೆ ನನಗೆ ಸಿಗ್ತಾ ಇದ್ದಿದ್ದು 40,000. 40,000ರಿಂದ ಮತ್ತೆ ನಾನು ಏನು ತೊಗೋಬೇಕಾಗಿತ್ತು? ಏನೋ ಒಂದು ವಾಚ್ ಬರ್ತಿತ್ತು, ಒಂದು ಬೂಟ್ ಬರ್ತಿತ್ತು, ಒಂದು ಅಂಗಿ ಬರ್ತಿತ್ತು, ಮಸ್ತಾಗಿ ಒಂದು ಕಟಿಂಗ್ ಆಗ್ತಿತ್ತು. ಅಗದಿ ಮಸ್ತಾಗಿ 40,000 ರೂಪಾಯಿ ಏನೆಲ್ಲ ನಾನು ಖರ್ಚು ಮಾಡಬೇಕಾಗ್ತಿತ್ತು ನೋಡಿರಿ. ನಾನು ಸೇವಿಂಗ್ ಅಕೌಂಟಲ್ಲಿ 65,000 ರೂಪಾಯಿ ಇಟ್ಟಿದ್ರಪ್ಪ ಅಂದ್ರೆ 1 ರೂಪಾಯಿ ಗುರು ಆಗ್ತಿದ್ದಲ್ಲ. ಅದೇ ನಾನು ಡಿಮ್ಯಾಂಡ್ ಅಕೌಂಟಲ್ಲಿ ತೊಗೊಂಡು ಮತ್ತೆ ಮ್ಯೂಚುವಲ್ ಫಂಡ್ನಲ್ಲಿ ಹಾಕಿ ಕ್ಯಾಸ ಈ ಒಂದು NAVಯಿಂದ ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರೆ 40,000 ರೂಪಾಯಿ ಬಂದ್ರಿ. ನಾನು ಲುಕ್ಸ ಮಾಡ್ಕೊಂಡ್ಬಿಟ್ಟು 40,000. ನಾನಂದರೆ ಗೊತ್ತಿದೆ ಮತ್ತು ಯಾರ್ಯಾರು ಅನ್ನೋದು. ಓಕೆ, ಯಾರ್ಯಾರು ಇನ್ವೆಸ್ಟ್ ಮಾಡಿಲ್ಲೋ ಮತ್ತು ಅವರವರು 40,000 ರೂಪಾಯಿ ಕಳ್ಕೊಂಡಿರ್ಬೋದು ಅಂತ ನಾನು ವಿಚಾರ ಮಾಡೋದಿಲ್ಲ. ಬನ್ನಿಗಾದರೆ ಈ ಒಂದು ವಿಡಿಯೋನ ನಾನು ಸ್ಟಡಿ ಪರ್ಪಸ್ಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಡಿಸ್ಕ್ಲೇಮರ್, ಬನ್ನಿಗಾದರೆ ಈ ಒಂದು ನಾವು ನೋಡಿರೋಂಥ ಒಂದು NAVಯಿಂದ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಮತ್ತು 5,000 ಯೂನಿಟ್ ಸಿಕ್ತಿತ್ತು. 5,000 65,000 ಓಡ್ ಮಾಡಿದ್ರಪ್ಪ. ಈ ಡೇಟಿಗೆ ನನಗೆ 4,000 ರೂಪಾಯಿ ಸಿಕ್ತಿತ್ತು. ಓಕೆ, 4,000 ರೂಪಾಯಿ ಸಿಕ್ತಿತ್ತು. ಓಕೆ, ಈ ಡೇಟಿಗೆ ಏನಪ್ಪ ಅಂದರೆ NAV ನೋಡಿ 20 NAV ಇದೆ ಈ ಡೇಟಿಗೆ. ಮತ್ತು ಮುಂದೆ ಕೂಡ ಆಗತ್ತೆ. ಎಷ್ಟು ಇವತ್ತು 20 ಇದೆಯಲ್ಲ, ನಾಳೆ 21 ಆಗ್ಬೋದು, ನಾಳೆ 25 ಆಗ್ಬೋದು, ನಾಳ್ದ 25 ಮತ್ತು 20, 30, 50 ಹಾಗೆ NAV ಇರ್ತಾ ಇರುತ್ತೆ. ಮತ್ತು ನಮ್ಮ ಒಂದು ಇಂಡಸ್ಟ್ರಿ ಹೆಂಗೆ ಗ್ರೋ ಆಗುತ್ತೆ ಅವಾಗ ಏನಿದೆ, ಮ್ಯೂಚುವಲ್ ಫಂಡ್ ಆಗಲಿ, ಸ್ಟಾಕ್ ಮಾರ್ಕೆಟ್ ಅಂತ ಒಂದು ಕಂಪ್ನಿ ಆಗಲಿ, ಮ್ಯೂಚುವಲ್ ಫಂಡ್ ಇರೋಂಥ ಒಂದು ಕಂಪ್ನಿ ಆಗಲಿ, ಮತ್ತು ಮ್ಯೂಚುವಲ್ ಫಂಡ್ ಒಂದು ಇಕ್ವಿಟಿ ಮತ್ತು ಡೆಟ್ ಫ್ರೀ ಮತ್ತು ಏನಾದರೂ ಒಂದು ಇರುತ್ತಲ್ಲ, ಎಲ್ಲನೂ ಗ್ರೋ ಆಗುತ್ತೆ. ಆದರೆ ಮಾತ್ರ ಏನಿದೆ ನೋಡಿ, ಸ್ಟಡಿ ಪರ್ಪಸ್ಲಿ ನಾ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಮ್ಯೂಚುವಲ್ ಫಂಡ್ ಚಲೋ ಇದ್ರೆ ಅಷ್ಟೇ ಗ್ರೋ ಆಗುತ್ತೆ, ಇಲ್ಲಾಂದರೆ ಗ್ರೋ ಆಗೋದಿಲ್ಲ. ಸ್ಟಾಕ್ ಮಾರ್ಕೆಟ್ನು ಹಾಗೆ ಸೇಮು. ಅದರಲ್ಲಿ ಒಂದು ಕಂಪ್ನಿನೂ ಚಲೋ ಇದ್ದರೆ ಕಂಪ್ನಿನೂ ಗ್ರೋ ಆಗುತ್ತೆ, ಇಲ್ಲಾಂದರೆ ಚಲೋ ಆಗಲ್ಲ. ಅದು ಎಲ್ಲ ನಾವು ಸ್ಟಡಿ ಮಾಡಿ ಕ್ಯಾಸ ಇನ್ವೆಸ್ಟ್ ಮಾಡಿದರೆ ಇದೆಲ್ಲನೂ ಸರಿ ಆಗತ್ತೆ. ಇಲ್ಲಾಂದರೆ ಒಂದು ರಿಟರ್ನ್ ಒಂದು ಮಾತಿ ಹೇಳುತ್ತೆ, ಏನಪ್ಪ ಅಂದರೆ ನಿನಗೆ ರಿಟರ್ನ್ ಬಂದರೆ ನೀ ಸಾನೇ ಇದೆ ಅಂತೇಳಿ, ನಿನಗೆ ರಿಟರ್ನ್ ಬಂದಿದೆ ಅಂದರೆ ನೀ ಹುಚ್ಚಾದೆ ಅಂತೇಳಿ. ಬಂದಾಗಾದರೆ ಈ ಒಂದು ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು ಈ ಒಂದು ವಿಡಿಯೋ ಓಕೆ, ಮ್ಯೂಚುವಲ್ ಫಂಡ್ ಅಂದರೆ ಏನಪ್ಪ ಅಂದರೆ ಈ ರೇಟಿಗೆ ನಾವು ಹೇಳ್ಬೇಕಂದ್ರೆ ಮ್ಯೂಚುವಲ್ ಫಂಡ್ ಒಂದು ಮ್ಯಾನೇಜರು, ಒಂದು ಕಂಪನಿ ಅಂತ ಹೇಳ್ಬೋದು. ಹೇಗೆ ನಾವು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅದೇ ಥರ ಒಂದು ಮ್ಯೂಚುವಲ್ ಫಂಡ್ ಒಂದು ಮ್ಯಾನೇಜರ್ ಇರ್ತಾನೆ. ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತಿರೋ ನಾವು ಒಬ್ಬರಂತಲ್ಲ, ಎಷ್ಟು ಜನ ಇರ್ತಾರೆ, ಅವರು ಯಾರಿಗೆ ಗೊತ್ತಿರುತ್ತೆ ಮ್ಯೂಚುವಲ್ ಫಂಡ್ ಬಗ್ಗೆ, ಎಲ್ಲರೂ ಹಾಕಿರ್ತಾರೆ. ಎಷ್ಟು ರೊಕ್ಕ ಆಗಿರುತ್ತೆ ಮ್ಯೂಚುವಲ್ ಫಂಡ್ನಲ್ಲಿ, ಎಷ್ಟು ರೊಕ್ಕ ಆಗಿರುತ್ತೆ
ಮ್ಯಾನೇಜರ್ ಹೋಗಿ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಾಕ್ತಾನೆ, ಲೋನ್ ತೊಗೊತಾನೆ, ಇಲ್ಲಿಂದ್ರೆ ಕಂಪ್ನಿ ಕೊಡ್ತಾನೆ, ಅಲ್ಲಿಂದ ರಿಟರ್ನ್ ತೊಗೊತಾನೆ. ಆ ರಿಟರ್ನ್ ಮತ್ತು ಈ ರಿಟರ್ನ್ ಎಲ್ಲ ರಿಟರ್ನ್ ತೊಗೊಂಡು ಒಂದು ಡೇಟ್ ತೆಗೆದು ನಮಗೆ ಒಂದು ರಿಟರ್ನ್ ಕೊಡ್ತಾನೆ. ಒಂದು ದಿನದಲ್ಲ, 2 ದಿನದಲ್ಲ, ದಿನ ಒಂದು ರಿಟರ್ನ್ ಏನಿರುತ್ತೆ ಅದು ಒಂದು ಗ್ರೋ ಆಗ್ತಾ ಇರುತ್ತೆ. ಮತ್ತೆ ಒಂದು ವರ್ಷದ ಮೇಲೆ ಮತ್ತೆ 2 ವರ್ಷ ನಾವು 5 ವರ್ಷ ಮಾತ್ರ ಬಿಟ್ಟರಪ್ಪ ಅಂತ ತಿಳ್ಕೊಳ್ಳಿ, ನಮ್ಮ ರೊಕ್ಕ ಡಬಲ್ ಮತ್ತೆ ತ್ರಿಬಲ್ ಮಾಡುವಂಥ ಒಂದು ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗೆ ಅಷ್ಟೊಂದು ಕೆಪಾಸಿಟಿ ಇದೆ. ಸಿಗೋಣ ಮತ್ತೆ ಮ್ಯೂಚುವಲ್ ಫಂಡ್ ಅನ್ನು ಏನಾದರೂ ಗೊತ್ತಾಯ್ತು. ಮತ್ತೆ ಮ್ಯೂಚುವಲ್ ಫಂಡ್ ಅನ್ನು ನಾವು ಇನ್ವೆಸ್ಟ್ ಮಾಡಿದ್ರೆ ಏನೆಲ್ಲ ಸಿಗುತ್ತೆ, ಏನೆಲ್ಲ ನಮಗೆ ಆರಾಮಾಗಿ ಒಂದು ರಿಟರ್ನ್ ಕೂಡ ಬರುತ್ತೆ ಅಂತ ನಾವು ನೋಡ್ಬೋದು. ಮತ್ತೆ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಿದರೆ ನಮ್ಮ ರೊಕ್ಕ ಸೇಫ್ ಇದ್ದಾವೆ. ಯಾಕಂದ್ರೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಏನಿದಾನೆ ಅವ್ನಿಗೆ ಎಲ್ಲಾನು ಮಾಹಿತಿ ಇರುತ್ತೆ, ಎಲ್ಲಿ ನಾವು ಹಣ ಹಾಕಿದ್ರೆ ಎಲ್ಲಿ ನಮ್ಮ ಒಂದು ಹಣನ ಗ್ರೋ ಮಾಡೋದಕ್ಕೆ ಒಂದು ಕೆಪಾಸಿಟಿ ಇರುತ್ತಂತ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗೆ ಏನಿದೆ ಎಲ್ಲನೂ ಗೊತ್ತಿರುತ್ತೆ. ಮತ್ತು ಮ್ಯೂಚುವಲ್ ಫಂಡ್ ನಾವು ಹಾಗೆ ಇನ್ವೆಸ್ಟ್ ಮಾಡೋಂಗಿಲ್ಲ, ಹಾಗೆ ಇನ್ವೆಸ್ಟ್ ಮಾಡಿಬಿಟ್ರೆ ನಮ್ಮ ಒಂದು ಗ್ರೋ ಆಗೋದೇನಿದೆ ಅಲ್ಲೇ ನಿಂತಿರುತ್ತೆ, ಫ್ರೈಸ್ ಆಗಿಬಿಡುತ್ತೆ. ಅದಕ್ಕೆ ಹೇಳೋದು ಮ್ಯೂಚುವಲ್ ಫಂಡ್ ಬಗ್ಗೆ ವಿಚಾರ ಮಾಡಿ ಸ್ಟಡಿ ಮಾಡಿದ ಮೇಲೆ ಇನ್ವೆಸ್ಟ್ ಮಾಡಿ. ಬನ್ನಿ ಸಿಗೋಣ ಸೆಕೆಂಡ್ ವಿಡಿಯೋದಲ್ಲಿ, ಮತ್ತೆ ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋಗೆ ಸಿಗೋಣ. ಮತ್ತೆ ಯಾವುದಾದ್ರೂ ಒಂದು ಮಿಸ್ಸಿಂಗ್ ಲೆಸನ್ ಬಂದಿರಪ್ಪ ಅನ್ನೋದು ಕಾಮೆಂಟ್ ಮಾಡಿ ಸಿಗೋಣಂತೆ. ಮತ್ತೆ ಅದ್ರ ಬಗ್ಗೆನೂ ಕೂಡ ಮಾತಾಡೋಣಂತೆ. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಇದೇ ಥರ ಅಮೇಜಿಂಗ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಬಾಯ್.